ಇದು ಬರೀ ಸಗಣಿ ಅಲ್ಲ, ಇದು ಚಿನ್ನ. ಇದನ್ನ ಬೇರೆ ದೇಶಕ್ಕೆ ಮಾಡಿದ್ರೆ 10 ಲಕ್ಷ ಬರುತ್ತೆ. ಅದ್ ಹೆಂಗೆ ಅಂತ ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಹಸು ಸಾಕ್ತಾ ಇರೋ ನಮ್ಮಂತ ಎಲ್ಲಾ ರೈತರು ಸಾಮಾನ್ಯವಾಗಿ ಹಸು ಹಾಲ್ ಮಾರ್ಬಿಟ್ಟು ಹಣ ಸಂಪಾದನೆ ಮಾಡ್ತಾ ಇದೀವಿ. ಆದ್ರೆ ನಾವು ಹಸು ಸಗಣಿನ ಬಳಸ್ಕೊಂಡು ಹಾಲ್ಗಿನ ಹೆಚ್ಚಿನ ಆದಾಯ ಈ ಸಗಣಿಯಿಂದ ಮಾಡಬಹುದು. ಹಸು ಸಗಣಿಯಿಂದ ಲಕ್ಷ ಹೆಂಗ್ ಸಂಪಾದನೆ ಮಾಡಬಹುದು ಅಂದ್ರೆ ಅದೇ ವರ್ಮಿ ಕಂಪೋಸ್ಟ್, ಅಂದ್ರೆ ಎರೆಹುಳ ಗೊಬ್ಬರ ಮಾಡಬೇಕು. ಇದನ್ನ ಮಾಡಿ ಸಕ್ಸಸ್ ಆಗಿರೋ ಯಾರು ಅಂದ್ರೆ ಅವರೇ ಮುಖೇಶ್ ಪಾಂಡೆ. ಇವರು ಮಿರ್ಜಾಪುರದವರು. ಇವರು 3 ರಾಜ್ಯದ 16 ಹಳ್ಳಿಗಳಿಂದ ಹಸು ಸಗಣಿನ ಕೊಂಡ್ಕೊಂಡು ವರ್ಷಕ್ಕೆ ಸುಮಾರು 20,000 ಟನ್ ಸಾವಯವ ಗೊಬ್ಬರ ಅಂದ್ರೆ ಮೆನ್ಯೂರ್ ನ ತಯಾರು ಮಾಡ್ತಾವ್ರೆ. ಇದರಿಂದ 25,000ಕ್ಕೂ ಹೆಚ್ಚು ರೈತರು, ಅದರಲ್ಲಿ ಅನೇಕರು ಬುಡಕಟ್ಟು ಸಮುದಾಯದವರು ಇದರಲ್ಲಿ ಕೆಲಸ ಮಾಡ್ತಾವ್ರೆ. ಇವರು ಸಗಣಿನ 1 kgಗೆ 2 ರೂಪಾಯಿ ಕೊಟ್ಟು ರೈತರಿಂದ ತಗೊಂತಾರೆ. ರೈತರು ನಮಗೆ ಹಣ ಬೇಡ ಅಂದ್ರೆ ಇವ್ರಿಗೆ ಉತ್ತಮ ಗುಣಮಟ್ಟದ ವರ್ಮಿ ಕಂಪೋಸ್ಟ್ ಅಂದ್ರೆ ಎರೆಹುಳ ಗೊಬ್ಬರನ ವಾಪಸ್ ಕೊಡ್ತಾರೆ. ಇದನ್ನ ಮುಖೇಶ್ ಅವರು ಜಾಗತಿಕ ಮಟ್ಟದಲ್ಲಿ ವಿಸ್ತರಣೆ ಮಾಡವ್ರೆ. ಅಂದ್ರೆ ದೆಹಲಿ, ಬಿಹಾರ ಮತ್ತೆ ಹರಿಯಾಣ ಸೇರಿದಂತೆ ಭಾರತದಲ್ಲಿ 10 ರಾಜ್ಯಗಳಿಗೆ ಗೊಬ್ಬರವನ್ನು ಕೊಡ್ತಾವ್ರೆ. ಇವರು ಇತ್ತೀಚೆಗೆ ಸೌತ್ ಕೊರಿಯಾಗೆ 25 ಟನ್ ಸಾವಯವ ಗೊಬ್ಬರವನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಎಷ್ಟಕ್ಕೆ ಅಂದ್ರೆ $11,000ಗೆ. ಅದನ್ನ ನಾವು ಇಂಡಿಯನ್ ರುಪಿಗೆ ಕನ್ವರ್ಟ್ ಮಾಡಿದ್ರೆ 10,08,000 ಚಿಲ್ಲರೆ ಆಗುತ್ತೆ. ಈ ಬಿಸ್ನೆಸ್ ಇಂದ ಲೇಬರ್, ಮ್ಯಾನೇಜರ್, ಡೈವರ್ ಮತ್ತೆ ಸೆಲ್ಲರ್ಸ್ ಅಂತ ಹೇಳ್ಬಿಟ್ಟು 280 ಜನಕ್ಕೆ ಪರ್ಮನೆಂಟ್ ಜಾಬ್ ಕೂಡ ಕೊಟ್ಟವ್ರೆ. ಕೆಮಿಕಲ್ ಗೊಬ್ಬರದ ಬದಲು ವರ್ಮಿ ಕಂಪೋಸ್ಟ್ ಗೊಬ್ಬರ ನಮ್ಮ ಭೂಮಿಗೆ ಯಾಕೆ ಹಾಕ್ಬೇಕು ಅಂದ್ರೆ, ಕೆಮಿಕಲ್ ಗೊಬ್ಬರದಾಗೆ ಕೆಲವೊಂದು ಪೋಷಕಾಂಶಗಳು ಮಾತ್ರ ಇದ್ದು ಅದು ಒಂದ್ ಬೆಳೆಗೆ ಮಾತ್ರ ಕೆಲಸ ಮಾಡುತ್ತೆ. ಕ್ರಮೇಣ ನಮ್ಮ ಭೂಮಿ ಬಂಜರು ಭೂಮಿ ಆಗುತ್ತೆ. ವರ್ಮಿ ಕಂಪೋಸ್ಟ್ ನೈಸರ್ಗಿಕ ಗೊಬ್ಬರವನ್ನು ನಮ್ಮ ಭೂಮಿಗೆ ಹಾಕೋದ್ರಿಂದ ಬೆಳೆಯಿಂದ ಬೆಳೆಗೆ ನಮ್ಮ ಭೂಮಿಯಲ್ಲಿರೋ ಫಲವತ್ತತೆ ಜಾಸ್ತಿ ಆಗುತ್ತೆ. ಹಸು ಸಾಗಾಣಿಕೆ ಬರೀ ಹಾಲಿಗೆ ಮಾತ್ರ ಸೀಮಿತ ಅಲ್ಲ, ದೊಡ್ಡದಾಗಿ ಬೆಳೆಯೋ ಗೊಬ್ಬರದ ಕಂಪನಿಗೆ ಇವರು ಇವತ್ತು ಅಡಿಪಾಯ ಹಾಕಿದ್ದಾರೆ. ಹಸು ಸಗಣಿ ತುಂಬಾ ಅಮೂಲ್ಯವಾದದ್ದು. 2-3 ಸಾವಿರ ಕೊಡ್ತಾರೆ ಲೋಡ್ಗೆ ಅಂತ ಯಾರು ಮಾರಾಕ್ಬೇಡಿ. ನೀವು ಇವತ್ತಿಂದಾನೆ ವರ್ಮಿ ಕಂಪೋಸ್ಟ್ ಮಾಡೋದು ಹೆಂಗೆ ಅಂತ ಕಲ್ತ್ಕೊಳ್ಳೋಣ. ಹಂಗೆ ವಿಡಿಯೋನ ಹೈನುಗಾರಿಕೆ ಮಾಡ್ತಾರೆ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗಲಿ ಹಸು ಸಗಣಿಗೆ ಒಳ್ಳೆ ಬೆಲೆ ಇದೆ ಅಂತ.